ಇನ್ನು ನಕ್ಸಲ್ ಕಾರ್ಯಾಚರಣೆ ಒಂದು ಕಡೆಗೆ ಈ ಆಪರೇಷನ್ಸ್ ಹೇಗಿತ್ತು? ಯಾಕೆಂದರೆ ಇಂಥ ದೊಡ್ಡ ದೊಡ್ಡ ಆಪರೇಷನ್ಸ್ ಮಾಡಬೇಕಾದ್ರೆ ಅಷ್ಟೇ ಸುಲಭವಾಗಿ ಮಾಡೋದಕ್ಕಾಗಲ್ಲ. ಇದಕ್ಕೆ ನಾನಾ ರೀತಿಯಂಥ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅವರಿಗೆ ಇಂಟೆಲಿಜೆನ್ಸ್ ಇರುವಂಥ ವಿಚಾರಗಳಿದೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಇರಬೇಕಾಗತ್ತೆ. ಇನ್ನು ವಿಕ್ರಮ್ ಗೌಡ ಅವರ ಆಪರೇಷನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನೋಡೋದಾದರೆ, ಕಳೆದ ವಾರ ರಾಜು ಮತ್ತು ಲತಾ ಮುಂಡ್ಗಾರ್ ಅನ್ನೋರು ಪತ್ತೆಯಾಗಿದ್ದರು. ನಕ್ಸಲರ ಓಡಾಟ ಗೊತ್ತಿತ್ತು. ANF ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗಿದ್ದಂಥ ಈ ಇಬ್ಬರು ನಕ್ಸಲರವರ ಹುಡುಕಾಟ ಮಾಡ್ತಾಯಿದ್ರು. ಅನೇಕರು ಮುಖಾಮುಖಿ ಆಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಎನ್ಕೌಂಟರ್ ಆಗಿತ್ತು, ಆದರೆ ತಪ್ಪಿಸ್ಕೊಂಡಿದ್ರು. ಇಬ್ಬರ ಪತ್ತೆಗಾಗಿ ಪೊಲೀಸ್ ಮತ್ತು ANFನಿಂದ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಆರಂಭ ಮಾಡಿದ್ರು ಚಿಕ್ಕಮಗಳೂರು ಭಾಗದಲ್ಲಿ, ಉಡುಪಿ ಭಾಗದಲ್ಲಿ. ನವೆಂಬರ್ 11ರಂದು ಸಂಜೆ ಯಮಗುಂಡಿ ಗ್ರಾಮಕ್ಕೆ ಬಂದಿದ್ದಂಥ ನಕ್ಸಲರು ಆ ಭಾಗಕ್ಕೆ ಬಂದಿದ್ದರು. ಊಟಕ್ಕೋ ಆಹಾರಕ್ಕೋ ಈ ಒಂದು ವಿಚಾರಕ್ಕೆ ಬಂದಿರ್ತಾರೆ. ಯಮಗುಂಡಿ ಗ್ರಾಮ ಸೇರಿದಂತೆ ಹಲವೆಡೆ ಕೂಂಬಿಂಗನ್ನು ಆರಂಭ ಮಾಡಲಾಗಿತ್ತು. ಅವರಿಗೆ ಮಾಹಿತಿ ಸಿಗ್ತಾ ಇತ್ತು. ಅಲ್ಲಿನ ಗುಪ್ತಚರ ಮಾಹಿತಿ ಇರ್ಬೋದು, ಸ್ಥಳೀಯ ಇನ್ಫಾರ್ಮರ್ಸ್ ಯಾರಿದ್ದಾರೆ, ಈ ಥರ ಚಲನವಲನದ ಬಗ್ಗೆ ಮಾಹಿತಿ ಇತ್ತು. ಗ್ರಾಮದ ಮನೆಯಲ್ಲಿ ಹುಡುಕಿದಾಗ ಗನ್ ಸಿಕ್ಕಿತ್ತು. ಕೂಂಬಿಂಗ್ ಮತ್ತಷ್ಟು ತೀವ್ರವಾಗಿ ಮಾಡಿದ್ರು. ಕೂಂಬಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಗನ್ ಕೂಡ ಪತ್ತೆಯಾಗಿತ್ತು. ಕಳೆದ ಒಂದು ವಾರದಿಂದ ನಕ್ಸಲರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಹೀಗಾಗಿ ಇದರ ಸಂಪೂರ್ಣ ವಿವರ ಕೂಡ ಇದೆ. ಇದೇ ಗ್ರಾಮದ ಸುತ್ತಮುತ್ತ ನಕ್ಸಲ್ ವಿಕ್ರಮ್ ಗೌಡ ಸಕ್ರಿಯವಾಗಿದ್ದ. ಹೀಗಾಗಿ ಗ್ರಾಮದ ಸುತ್ತಮುತ್ತಲೇ ಅವರ ಚಲನವಲನ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ವಿಕ್ರಮ್ ಗೌಡ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದಂಥ ಪೊಲೀಸರು ಇಲ್ಲೆಲ್ಲೇ ಓಡಾಡ್ತಿರ್ತಾರೆ ಅನ್ನುವಂಥ ಮಾಹಿತಿ ಪಕ್ಕಾ ಆಗಿತ್ತು. ಹೀಗಾಗಿ ಚಲನವಲನ ನೋಡ್ತಾ ಇದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ವಿಕ್ರಮ್ ಗೌಡ ಬರೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆತ ಬರ್ತಾ ಇದ್ದಾನೆ, ಯಾವುದೋ ಒಂದು ಮನೆಯಿಂದನೋ ಗ್ರಾಮದಿಂದನೋ ಹೊರಗಡೆ ಬರ್ತಾ ಇದ್ದಾನೆ ಅಂತ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಲರ್ಟ್ ಆಗ್ತಾರೆ, ಕಾರ್ಯಾಚರಣೆ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪೊಲೀಸರ ತಂಡ ರೆಡಿಯಾಗಿರುತ್ತೆ. ವಿಕ್ರಮ್ ಗೌಡ ವಿರುದ್ಧ ಕಾರ್ಯಾಚರಣೆ ವೇಳೆ ಫೈರಿಂಗ್ ನಡೆಸ್ತಾರೆ. ಅಂದರೆ ಯಾವಾಗ ವಿಕ್ರಮ್ ಗೌಡ ಗ್ರಾಮದಿಂದ ಹೊರಗಡೆ ಬರ್ತಾನೆ, ಮನೆಯಿಂದ ಹೊರಗಡೆ ಬರ್ತಾನೆ ಅಂತ ಮಾಹಿತಿ ಸಿಗುತ್ತೋ ಅವನ್ನ ಮುಖಾಮುಖಿ ಆಗ್ತಾರೆ ಪೊಲೀಸರು. ಪ್ರತಿಯಾಗಿ ಪೊಲೀಸರ ಮೇಲೆ ಕೂಡ ನಕ್ಸಲರು ಫೈರಿಂಗ್ ಮಾಡ್ತಾರೆ. ಪೊಲೀಸರು ಯಾವಾಗ ಗುಂಡಿನ ದಾಳಿ ಆರಂಭ ಮಾಡ್ತಾರೋ, ಪೊಲೀಸರು ದಾಳಿ ಆಗ್ತಾ ಇದ್ದಂತೆ ಅತ್ತ ನಕ್ಸಲರು ಕೂಡ ಎನ್ಕೌಂಟರ್ ಆರಂಭ ಮಾಡ್ತಾರೆ. ಈ ವೇಳೆ ಪೊಲೀಸ್ ಎನ್ಕೌಂಟ್ರಿಗೆ ವಿಕ್ರಮ್ ಗೌಡ ಸಾವನ್ನಪ್ತಾರೆ. ಅಂದರೆ ಪೊಲೀಸರ ಒಂದು ಗುಂಡಿಗೆ, ಬುಲೆಟ್ಗೆ ಈಗ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಹತ್ಯೆ ಆಗ್ತಾನೆ. ಜೊತೆಯಲ್ಲಿದ್ದಂಥ ಇಬ್ಬರು ಅಥವಾ ಮೂವರು, ಈಗ ಮೂವರು ಪರಾರಿಯಾಗಿದ್ದಾರೆ ಅಂತ ಶಂಕೆ ಇದೆ. ಕಾಡ್ನಲ್ಲಿ ಇವರು ಪರಾರಿಯಾಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರಿಂದ, ಅಂದರೆ ANF ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ. ಅವರ ಶೋಧ ಕಾರ್ಯಾಚರಣೆ, ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಇದಿಷ್ಟು ವಿಕ್ರಮ್ ಗೌಡನ ಆಪರೇಷನ್ ಕಾರ್ಯಾಚರಣೆ ಆಗಿತ್ತು. ಹೇಗೆ ಆತನನ್ನು ಟ್ಯಾಕಲ್ ಮಾಡಲಾಯಿತು, ಹೇಗೆ ಆತನನ್ನು ಅಟ್ಯಾಕ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ಇದೆ. ರೈಟ್, ಈಗ ಆದರೆ ವಿಕ್ರಮ್ ಗೌಡ ಯಾರು? ವಿಕ್ರಮ್ ಗೌಡ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ನೀಡಬೇಕಾಗತ್ತೆ. ಬಹುಶಃ ಕರ್ನಾಟಕ ಮತ್ತು ಕೇರಳದ ನಕ್ಸಲ್ ಇತಿಹಾಸದಲ್ಲಿ ಈತ ಪ್ರಮುಖ ಮುಖ. ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದಂಥ ವಿಕ್ರಮ್ ಗೌಡ. ಈತನ ವಿರುದ್ಧ ಹಲವಾರು ಪ್ರಕರಣ ಕೂಡ ದಾಖಲಾಗಿದೆ. ವಿಕ್ರಮ್ ಗೌಡ ನಕ್ಸಲ್ ಪ್ರಕರಣ ಸಂಬಂಧ ಹಲವಾರು ಕೇಸ್ಗಳಿಗಾಗಲೇ ದಾಖಲಾಗಿದ್ವು. ಆತನ ಹುಡುಕಾಟ ಮಾಡ್ತಾಯಿದ್ರು. ಸುಮಾರು ವರ್ಷಗಳಿಂದ ಆತನನ್ನು ಹುಡುಕಾಟ ಮಾಡಲಾಗಿತ್ತು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟ ಕೂಡ ಆತ ಮಾಡಿದ್ದ. ಅನೇಕ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರಕ್ಕೆ, ಆಡಳಿತಕ್ಕೆ ಧಮಕಿ ಕೂಡ ಹಾಕಿದ್ದ. ಈ ವೇಳೆ ನಕ್ಸಲ್ ಚಳುವಳಿಗೆ ಧುಮುಕಿದ್ದಂಥ ವಿಕ್ರಮ್ ಗೌಡ ಯಾವಾಗ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟದಲ್ಲಿ ತೊಳಸ್ಕೊಂಡು ಅದಾದ ಬಳಿಕ ನಕ್ಸಲ್ ಸೇರ್ಪಡೆ ಆಗ್ತಾನೆ. ಹೋರಾಟದ ವೇಳೆ ಕರಾವಳಿ ಭಾಗದಲ್ಲಿ ವಿಕ್ರಮ್ ಒಂದು ಟೀಮನ್ನು ಕಟ್ತಾನೆ. ಮಲೆನಾಡು ಭಾಗದಲ್ಲಿ ಮುಂಡ್ಗಾರು ಲತಾ ಟೀಮ್ ಆ್ಯಕ್ಟಿವ್ ಆಗಿತ್ತು. ಅವ್ರ ಜೊತೆಗೆ ಸಂಪರ್ಕ ಕೂಡ ಇರುತ್ತೆ ನಕ್ಸಲ್ ನಾಯಕ ವಿಕ್ರಮ್ ಗೌಡಗೆ. ಹೀಗಾಗಿ ಕೇರಳದಿಂದ 2 ತಿಂಗಳ ಹಿಂದೆ ಕರ್ನಾಟಕಕ್ಕೆ ಆಗಮಿಸಿದಂಥ ನಕ್ಸಲರು ಈ ಕೇರಳ ಭಾಗದಿಂದ ಈಗ ಕರ್ನಾಟಕದ ಪ್ರದೇಶಕ್ಕೆ ಬಂದಿರ್ತಾರೆ. ಅವರು ಕೇರಳದಲ್ಲಿ ನಕ್ಸಲ್ ವಿರುದ್ಧ ಕಾರ್ಯಾಚರಣೆ ನಡೆಸಿದಂಥ ಹಿನ್ನೆಲೆ ಆ ಭಾಗದಲ್ಲಿ ಸ್ವಲ್ಪ ಇರೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ಕೇರಳ ಪೊಲೀಸರು ಕೂಡ ಅಷ್ಟೇ ಅಲರ್ಟ್ ಆಗಿ ಕೂಂಬಿಂಗ್ ಆಪರೇಷನ್ಸ್ ಮಾಡ್ತಾಯಿದ್ರು. ಕೇರಳದಿಂದ ಯಾವಾಗ ಕೂಂಬಿಂಗ್ ಆಪರೇಷನ್ ಜಾಸ್ತಿ ಆಯಿತೋ ಕರ್ನಾಟಕಕ್ಕೆ ಬರ್ತಾರೆ ಇವರೆಲ್ಲರೂ ಕೂಡ. ಕರ್ನಾಟಕಕ್ಕೆ ವಾಪಸ್ಸಾಗಿದ್ದಂಥ ನಕ್ಸಲರ ತಂಡ ಕಸ್ತೂರಿ ರಂಗನ್ ವರದಿ ಹಾಗೂ ಅರಣ್ಯ ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಒಂದು ಸಭೆಗಳನ್ನು ಕೂಡ ಮಾಡ್ತಾರೆ. ಈ ರೀತಿ ಕಸ್ತೂರಿ ರಂಗನ್ ವರದಿ ಜಾರಿ ಆಗಬಾರ್ದು, ಅರಣ್ಯ ಒತ್ತುವರಿ ತೆರವು ಆಗಬಾರ್ದು ಅಂತ ಇವರ ಬೇಡಿಕೆ ಆಗಿತ್ತು. ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಸಭೆ ನಡೆಸಿದಂಥ ನಕ್ಸಲರು, ಅಂದರೆ ಕೆಲವೊಂದಿಷ್ಟು ಜನಪರ ಯೋಜನೆಗಳಿದೆ, ಆ ಯೋಜನೆಯನ್ನು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೋಬೇಕೇ ವಿನಃ ಗನ್ಗಳ ಮೂಲಕ, ಗುಂಡಿನ ಮೂಲಕ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅಲ್ಲ. ಆದರೆ ವಿಕ್ರಮ್ ಗೌಡ ನಕ್ಸಲತ್ವದ ಮೂಲಕ ಅಥವಾ ಗುಂಡಿನ ಮೂಲಕ, ರಕ್ತಕ್ರಾಂತಿಯ ಮೂಲಕವೇ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಭಾವಿಸಿದ್ದ. ಈ ಕಾರಣಕ್ಕೋಸ್ಕರ ಈತನ ಚಟುವಟಿಕೆ, ನಕ್ಸಲ್ ಚಟುವಟಿಕೆ ಜಾಸ್ತಿ ಆಗಿತ್ತು. ಈತನ ಪತ್ತೆಗಾಗಿ ಸುಮಾರು 5 ಲಕ್ಷ ಬಹುಮಾನವನ್ನು ಸರ್ಕಾರ ಮತ್ತು ANF ಘೋಷಣೆ ಮಾಡಿತ್ತು. ಈಗ ಮುಖಾಮುಖಿ ಆಗಿದ್ದ ಪೊಲೀಸರ ಜೊತೆಗೆ ಎನ್ಕೌಂಟರ್ನಲ್ಲಿ ಪೊಲೀಸರ ದಾಳಿಗೆ ಹತ್ಯೆಯಾಗಿದ್ದಾನೆ.
ರೈಟ್. ಈಗಾಗಲೇ ಪೊಲೀಸರು ಇನ್ನಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ಮಾಹಿತಿ ಬರ್ತಾ ಇದೆ. ನಕ್ಸಲ್ ನಾಯಕರ ಹಿನ್ನೆಲೆಯನ್ನು ಕೂಡ ಹೇಳ್ತಾ ಇದ್ವಿ. ವಿಕ್ರಮ್ಗೌಡ, ಮುಂಡ್ಗಾರುಲತಾ, ವನಜಾಕ್ಷಿ, ಸುಂದರಿ ಪತ್ತೆಗಾಗಿ 5 ಲಕ್ಷ ಬಹುಮಾನವನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಇವರ ಹುಡುಕಾಟ ಕೂಡ ನಿರಂತರವಾಗಿ ನಡೆದಿತ್ತು. ಇವರ ಪತ್ತೆಗೋಸ್ಕರ ಸರ್ಕಾರ ಒಂದು ವಿಶೇಷವಾದಂಥ ತಂಡವನ್ನು ಈಗಾಗಲೇ ANFಗೆ ಇನ್ನಷ್ಟು ಸಬಲೀಕರಣ ಮಾಡಿ ಅವರನ್ನು ಆ್ಯಕ್ಟಿವ್ ಆಗಿಬಿಟ್ಟಿತ್ತು. ನಕ್ಸಲರ ಸುಳಿವು ನೀಡಿದವರಿಗೆ 5 ಲಕ್ಷ ಬಹುಮಾನ ಅಂತ ಘೋಷಣೆ ಮಾಡಲಾಗಿತ್ತು. ನಕ್ಸಲರ ಪತ್ತೆಗಾಗಿ ಕಳೆದ 10 ವರ್ಷಗಳಿಂದ ಸಾಕಷ್ಟು ಬಹುಮಾನಗಳನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಆದಂಥ ಡೆಡಿಕೇಟೆಡ್ ಅಂತ ANF ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಒಂದು ವಿಶೇಷವಾದಂಥ ಕಾರ್ಯಪಡೆಯನ್ನು, ಪೊಲೀಸ್ ಕಾರ್ಯಪಡೆಯನ್ನು ಸರ್ಕಾರ ನಿಯೋಜನೆ ಮಾಡಿದೆ. 18 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ವಿಕ್ರಮ್ಗೌಡ ಆ್ಯಕ್ಟಿವ್ ಆಗಿದ್ದ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 13 ಪ್ರಕರಣ ದಾಖಲಾಗಿದ್ವು. 13 ಪ್ರಕರಣದಲ್ಲಿ ಈತನ ಪ್ರಮುಖ ಆರೋಪಿಯಾಗಿದ್ದ. ಈತ A1 ಅನ್ನುವಂಥ ಅಥವಾ ಮೋಸ್ಟ್ ವಾಂಟೆಡ್ ಅನ್ನುವಂಥ ಆರೋಪ ಕೂಡ ಅಥವಾ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದ. ಪೊಲೀಸರಿಗೆ ಎಲ್ಲ ಬೆಳವಣಿಗೆಗಳಿಂದ ಆತನ ಹುಡುಕಾಟ ತುಂಬ ಜೋರಾಗಿಯೇ ನಡೀತಾ ಇತ್ತು. ರೈಟ್. ಹಾಗಾದರೆ ಒಂದು ಕಡೆಗೆ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರ ಕೊಟ್ವಿ. ಇದರ ಜೊತೆಗೆ ಈಗ ಸರ್ಕಾರ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ವಿಕ್ರಮ್ಗೌಡ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ವಿವರವಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ವಿಕ್ರಮ್ಗೌಡ ಅಂಥೇಳಿ ಒಬ್ಬ ಡ್ರೆಡೆಡ್ ನಕ್ಸಲೈಟ್ ಕಳೆದ 20 ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದರೂ ಕೂಡ ಅವರನ್ನು ಕ್ಯಾಪ್ಚರ್ ಮಾಡೋದಾಗಲಿ ಅಥವಾ ಎನ್ಕೌಂಟರ್ ಮಾಡೋದಾಗಲಿ ಆಗ್ತಿರಲಿಲ್ಲ. ಆದರೆ ನಿನ್ನೆ ದಿವಸ ನಾವು ಹಿಂದೆ ಕಳೆದ ವಾರ ರಾಜು ಮತ್ತು ಲತಾ ಅಂಥೇಳಿ ಅವರು ಇಬ್ಬರು ನಕ್ಸಲೈಟ್ಸು ಸೈಟ್ ಆಗಿದ್ದರು ಅಂಥೇಳಿ ಅವರನ್ನು ಆ ಏರಿಯಾದಲ್ಲಿ ಕೋಂಬ್ ಮಾಡುವಾಗ ಮತ್ತು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ. ಆದರೆ ತಕ್ಷಣ ಅವರು ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂಥೇಳಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯಿತು ಅಂತೇಳಿ ಎನ್ಕೌಂಟರ್ ಆಗಿದೆ. ಇನ್ನೂ ಒಂದು 2-3 ಜನ ಅವ್ರ ಜೊತೆಯಲ್ಲಿದ್ದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ.